ನಮಸ್ಕಾರ ವೀಕ್ಷಕರೇ, ಆರ್ ನ್ಯೂಸ್ಗೆ ಸ್ವಾಗತ. ನಾನು ಪರ್ವೇಜ್. ಮನೆಯ ಮೇಲ್ಛಾವಣಿ ಕುಸಿದು ವ್ಯಕ್ತಿ ಸಾವು. ವಿಪರೀತ ಮಳೆಗೆ ಮನೆಯ ಮೇಲ್ಛಾವಣಿ ಕುಸಿದು ವ್ಯಕ್ತಿ ಸಾವನ್ನಪ್ಪಿದ ಘಟನೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿ ನಡೆದಿದೆ. ನಿಂಗಾಪುರ್ ಪೇಟ್ ಮಹಾದೇವಗುಡಿ ಹತ್ತಿರ ವಾಮನರಾವ್ ಬಾಪು ಪವಾರ್ ವಯಸ್ಸು 75 ವರ್ಷ 4-5 ದಿನಗಳಿಂದ ಸುರಿಯುತ್ತಿರುವ ಮಳೆಯಿಂದಾಗಿ ಮನೆಯ ಮೇಲ್ಛಾವಣಿ ಕುಸಿದು ಸಾವನ್ನಪ್ಪಿದ್ದಾರೆ. ಮನೆಯಲ್ಲಿ ಮಲಗಿರುವಾಗ ಬೆಳಗ್ಗೆ 4 ಗಂಟೆಗೆ ಮನೆಯ ಮೇಲ್ಛಾವಣಿ ಕುಸಿದು ಅವರ ಮೇಲೆ ಬಿದ್ದು ಸದರಿಯವರು ಮಣ್ಣಿನಲ್ಲಿ ಹುಗ್ದುಗ್ಗಿ ಉಸಿರುಗಟ್ಟಿ ಸಾವನ್ನಪ್ಪಿರುತ್ತಾರೆ ಎಂದು ಮಾಹಿತಿ ಲಭ್ಯವಾಗಿದೆ. ಇನ್ನು ಸ್ಥಳದಲ್ಲಿ ಅಗ್ನಿಶಾಮಕ ದಳದವರು ಹಾಗೂ ಪೊಲೀಸ್ ಸಿಬ್ಬಂದಿ ಸೇರಿ ಸದರಿಯವರನ್ನು ಪತ್ತೆ ಮಾಡಿ ಮೃತದೇಹವನ್ನು ಹೊರಗಡೆ ತೆಗೆದಿದ್ದಾರೆ. ರಾಮದುರ್ಗ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಪಿಎಸ್ಐ ಸವಿತಾ ಮುನ್ಯಾಳ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬ್ಯೂರೋ ರಿಪೋರ್ಟ್, ಆರ್ ನ್ಯೂಸ್ ಕನ್ನಡ. ಇದು ಯಾವ ಘಟನೆ ಆಗ್ತಾನೆ ಅವರು ಒಳಗಡೆ ಬೆಳಗ್ಗೆ 4 ಜಾವ. ಸೊ ಅದೈತೆ ಮೇಲಿನ ಚಾವಣಿ ಎಲ್ಲ ಕೂಸಿದೆ. ಅವ್ರು ಒಳಗಡೆ ಮಲ್ಕೊಂಡಿದ್ರು. ಸೊ ಒಳಗಡೆ ಒಮ್ಮೆ ಬಿದ್ದಾದಮೇಲೆ ಅವ್ರಿಗೆ ಏನಾಯ್ತು ಅಂತ ಗೊತ್ತಾಗಲಿಲ್ಲ. ಸೊ ಇಮಿಡಿಯೇಟ್ಲಿ ಅಗ್ನಿಶಾಮಕರನ್ನ ರೆಸ್ಕ್ಯೂ ಮಾಡಿದಾಗ ಗೊತ್ತಾಗಿದ್ದೆ ಅವ್ರು ಅದರಿಂದ ಡೆತ್ ಆಗಿದ್ದಾರೆ ಅಂತಂದು. ಈ ಘಟನೆ ಎಷ್ಟು ಗಂಟೆಗೆ ಆಯಿತು? ಸೊ ಬೆಳಗಿನ ಜಾವ 4 ಗಂಟೆ ಆಗಿದೆ. ಯಾವ ಥರ ಆಗಿದೆ? ಯಾವ ಥರದ ಮಳೆ ಮೇಲಿನ ಚಾವಣಿ ಎಲ್ಲ ಕುಸಿದು ಬಿದ್ದುಬಿಟ್ಟಿದೆ ಮಳೆಗೆ. ಸೊ ನೆಂದಿತ್ತು ಅನ್ಸುತ್ತೆ ಮೇ ಬಿ. ಸೊ ಅಲ್ಲಿ ನೆಂದು ಅದೆಲ್ಲ ಮನೆಗೆ ಒಳಗಡೆ ಇರೋರಿಗೆ ಬಿದ್ದು ಯಾವುದೇ ರೀತಿ ಉಸಿರಾಟ ತೊಂದರೆ ಆಗಿ ಸೊ ಮೇ ಬಿ. ಅವ್ರ ಹೆಸರು ವಾಮನ ಪವಾರ್ ಅಂತ. ಥ್ಯಾಂಕ್ ಯು. ಬಾಪು ಪವಾರ್.